ನಾವು ಭಾರತದೊಂದಿಗೆ ಶಾಂತಿ ಮಾತುಕತೆಗೆ ಸಿದ್ಧರಿದ್ದೇವೆ ಎಂದು ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಭಾರತದೊಂದಿಗಿನ ಸಂಘರ್ಷದಲ್ಲಿ ಭಾಗಿಯಾಗಿದ್ದ ಅಧಿಕಾರಿಗಳು ಹಾಗೂ ಸೈನಿಕರನ್ನ ಪಂಜಾಬ್ ಪ್ರಾಂತ್ಯದ ಕಮ್ರಾ ವಾಯುನೆಲೆಯಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಭಾರತದೊಂದಿಗೆ ಮಾತುಕತೆಗೆ ಸಿದ್ಧ ಅಂತ ಪ್ರಧಾನಿ ಹೇಳಿದ್ದಾರೆ. ಶಹಬಾಜ್ ಅವರೊಂದಿಗೆ ಉಪ ಪ್ರಧಾನಿ ಇಶಾಕ್ ದಾರ್, ರಕ್ಷಣಾ ಸಚಿವ ಖವಾಜಾ ಆಸಿಫ್, ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್, ವಾಯುಪಡೆಯ ಮುಖ್ಯಸ್ಥ ಮಾರ್ಷಲ್ ಜಹೀರ್ ಅಹಮದ್ ಬಾಬರ್ ಸಿಧು ವಾಯುನೆಲೆಗೆ ಬಂದಿದ್ರು. 4 ದಿನಗಳ ತೀವ್ರ ಗಡಿಯಾಚೆಗಿನ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯ ನಂತರ ಸಂಘರ್ಷವನ್ನ ಕೊನೆಗಾಣಿಸುವುದಕ್ಕೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾಡಿಕೊಂಡ ಒಪ್ಪಂದದ ನಂತರ ರಕ್ಷಣಾ ಸೌಲಭ್ಯಕ್ಕೆ ಪ್ರಧಾನಿಯ 2ನೇ ಭೇಟಿ ಇದು. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ 26 ಜನರ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳಲು ಭಾರತ ಮೇ 6 ಮತ್ತು 7ರ ಮಧ್ಯರಾತ್ರಿ ಆಪರೇಷನ್ ಸಿಂಧೂರನ್ನ ಪ್ರಾರಂಭಿಸಿತು. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ 9 ಭಯೋತ್ಪಾದಕ ತಾಣಗಳನ್ನು ಗುರಿಯಾಗಿಸಿಕೊಂಡು ಭಾರತೀಯ ಸಶಸ್ತ್ರ ಪಡೆಗಳು ನಡೆಸಿದ ದಾಳಿಯಲ್ಲಿ 100ಕ್ಕೂ ಹೆಚ್ಚು ಭಯೋತ್ಪಾದಕರು ಸಾವಿಗೀಡಾಗಿದ್ರು. ನಂತರ ಪಾಕಿಸ್ತಾನ ಮೇ 8, 9, 10ರಂದು ಹಲವಾರು ಭಾರತೀಯ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡುವುದಕ್ಕೆ ಪ್ರಯತ್ನಿಸಿತು. ಭಾರತೀಯ ಸಶಸ್ತ್ರ ಪಡೆಗಳು ರಫೀಕಿ, ಮುರಿಯದ್, ಚಕ್ಲಾಲಾ, ರಹೀಂ ಯಾಖಾನ್, ಸುಕೂರ್ ಮತ್ತು ಚುನಿಯನ್ ಸೇರಿದಂತೆ ಹಲವಾರು ಪಾಕಿಸ್ತಾನಿ ಮಿಲಿಟರಿ ಸ್ಥಾಪನೆಗಳ ಮೇಲೆ ಭೀಕರ ಪ್ರತಿ ದಾಳಿ ನಡೆಸಿದ್ವು. ಶಹಬಾಜ್ ಸಿಯಾಲ್ಕೋಟ್ನ ಪಸ್ರೂರ್ ಕಂಟೋನ್ಮೆಂಟ್ಗೆ ಭೇಟಿ ನೀಡಿರುತ್ತಾರೆ. ಅಲ್ಲಿ ಅವರು ಸೈನಿಕರೊಂದಿಗೆ ಸಂವಾದ ನಡೆಸಿದ್ರು. ಈ ಮೊದಲು ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಯಾವಾಗಲೂ ಅದರ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗಗಳಾಗಿರುತ್ತೆ ಅಂತ ಭಾರತ ಸಮರ್ಥಿಸಿಕೊಂಡಿತ್ತು. ಭಾರತ ಮತ್ತು ಪಾಕಿಸ್ತಾನ ಮೇ 10ರಂದು ಡಿಜಿಎಂಒ ಮಟ್ಟದ ಮಾತುಕತೆಯಲ್ಲಿ ಯುದ್ಧವನ್ನ ಕೊನೆಗಾಣಿಸಲು ಒಪ್ಪಿಕೊಂಡಿದ್ವು. ಈಗ ಎರಡೂ ದೇಶಗಳು ವಿಶ್ವಾಸ ವೃದ್ಧಿ ಕ್ರಮಗಳನ್ನ ಮುಂದುವರಿಸಲು ನಿರ್ಧರಿಸಿವೆ. ಮಾಹಿತಿಯ ಪ್ರಕಾರ ಯುದ್ಧವನ್ನ ಕೊನೆಗೊಳಿಸುವ ಕುರಿತು ಎರಡೂ ದೇಶಗಳ ನಡುವೆ ಮಾಡಿಕೊಂಡ ಒಪ್ಪಂದವನ್ನ ಮೇ 18ರವರೆಗೆ ವಿಸ್ತರಿಸಲಾಗಿದೆ ಅಂತ ಪಾಕಿಸ್ತಾನಿ ಸೇನೆ ಹೇಳಿದೆ. ಸಿಂಧೂ ಜಲ ಒಪ್ಪಂದವನ್ನ ರದ್ದು ಮಾಡುವುದು, ಪಾಕಿಸ್ತಾನಿಯರಿಗೆ ವೀಸಾ ರದ್ದು ಮಾಡುವ ಮೂಲಕ ಭಾರತ ಪಾಕಿಸ್ತಾನಕ್ಕೆ ತಿರುಗೇಟು ನೀಡಿದೆ. ಭಯೋತ್ಪಾದನೆಗೆ ಸಹಾಯ ಮಾಡುವ ಮೂಲಕ ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಗೆ ಕಾರಣವಾದ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಉತ್ತರ ಕೊಟ್ಟಿದೆ. ಇದಕ್ಕೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಭಾರತದ ಕ್ರಮವನ್ನು ನೋಡಿ ಪಾಕಿಸ್ತಾನದ ನಾಗರಿಕರು ತಮ್ಮನ್ನ ತಾವೇ ಅಪಹಾಸ್ಯ ಮಾಡಿಕೊಳ್ತಿದ್ದಾರೆ, ಟ್ರೋಲ್ ಮಾಡಿಕೊಳ್ತಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಭಾರತ ದಂಡನಾತ್ಮಕ ಕ್ರಮಗಳ ಸರಣಿಯನ್ನ ಘೋಷಿಸುತ್ತಿದ್ದಂತೆ ಪಾಕಿಸ್ತಾನಿ ನಾಗರಿಕರು ತಮ್ಮನ್ನ ತಾವೇ ಟ್ರೋಲ್ ಮಾಡಿಕೊಳ್ಳುವುದಕ್ಕೆ ಪ್ರಾರಂಭಿಸಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತದ ಮುಂದಿನ ನಡೆಯ ಬಗ್ಗೆ ಪಾಕಿಸ್ತಾನಿ ಸರ್ಕಾರ ತತ್ತರಿಸುತ್ತಿರುವಾಗ ಪಾಕಿಸ್ತಾನಿಗಳು ಸಿಂಧೂ ನದಿಗಿಂತ ವೇಗವಾಗಿ ಹರಿಯುವ ಮೀಮ್ಗಳ ಪ್ರವಾಹ ಪ್ರಾರಂಭಿಸಿದ್ದಾರೆ. ಈ ಮೂಲಕ ತಮ್ಮನ್ನ ತಾವು ಟ್ರೋಲ್ ಮಾಡಿಕೊಳ್ತಿದ್ದಾರೆ. ಪಾಕಿಸ್ತಾನದಲ್ಲಿ ನೀರಿನ ಕೊರತೆಯಿಂದ ಹಿಡಿದು ಸಂಪೂರ್ಣ ವಿದ್ಯುತ್ ಕಡಿತದವರೆಗೆ ಭಾರತದ ಕ್ರಮಗಳಿಂದಾಗಿ ತಾವು ಎದುರಿಸಬೇಕಾದ ಹಲವಾರು ಪರಿಣಾಮಗಳನ್ನ ಪಾಕಿಸ್ತಾನಿಗಳು ಊಹಿಸಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ನ ರೆಸಾರ್ಟ್ ಪಟ್ಟಣದಲ್ಲಿ 26 ಪ್ರವಾಸಿಗರನ್ನ ಗುಂಡಿಕ್ಕಿ ಕೊಂದ ನಂತರ ತ್ವರಿತ ಕ್ರಮಗಳ ಸರಣಿಯಲ್ಲಿ ಭಾರತ ಸಿಂಧೂ ಜಲ ಒಪ್ಪಂದವನ್ನ ಸ್ಥಗಿತಗೊಳಿಸಿರುವುದು, ವೀಸಾಗಳನ್ನ ಸ್ಥಗಿತಗೊಳಿಸಿರುವುದು, ರಾಜತಾಂತ್ರಿಕ ಸಂಬಂಧಗಳನ್ನ ಕೆಳಮಟ್ಟಕ್ಕೆ ಇಳಿಸುವುದಾಗಿ ಘೋಷಿಸಿದೆ. ತಕ್ಷಣವಲ್ಲದಿದ್ರೂ ಭಾರತ ಸಿಂಧೂ ನದಿ ನೀರನ್ನ ಬಿಡದೆ ಹೋದ್ರೆ ಪಾಕಿಸ್ತಾನದ ಕೃಷಿ ಮತ್ತು ಇಂಧನ ವಲಯಗಳ ಮೇಲೆ ವ್ಯಾಪಕ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಪಾಕಿಸ್ತಾನ ಕೃಷಿ ಚಟುವಟಿಕೆಗೆ ಸಿಂಧೂ ನದಿ ನೀರನ್ನ 80% ಬಳಸುತ್ತೆ. ಅದರ ಜಲ ವಿದ್ಯುತ್ ಉತ್ಪಾದನೆಯ ಸುಮಾರು 1/3 ಭಾಗ ಸಿಂಧೂ ಜಲಾನಯನ ಪ್ರದೇಶದ ನೀರನ್ನ ಅವಲಂಬಿಸಿದೆ. ಪಾಕಿಸ್ತಾನಿಗಳು ಈಗ ಸ್ನಾನಕ್ಕೂ ಸಹ ಭಾರತದಿಂದ ನೀರು ಕೇಳಬೇಕಾಗುತ್ತೆ ಅಂತ ಸೂಚಿಸುವ ಮೀಮನ್ನ ಒಬ್ಬ ಬಳಕೆದಾರರು ಪೋಸ್ಟ್ ಮಾಡಿದ್ರೆ, ಪಾಕ್ ಸರ್ಕಾರವು ಹಲವಾರು ರಾಷ್ಟ್ರಗಳಿಗೆ ಸಾಲವನ್ನ ಮರುಪಾವತಿ ಮಾಡಬೇಕಾಗಿರುವುದರಿಂದ ಭಾರತ ನಮ್ಮ ಮೇಲೆ ದಾಳಿ ಮಾಡಬಾರದು ಅಂತ ಮತ್ತೊಬ್ಬರು ಟ್ರೋಲ್ ಮಾಡಿಕೊಂಡಿದ್ದಾರೆ. ನಾವು ಅರ್ಧದಷ್ಟು ಪ್ರಪಂಚದ ಸಾಲವನ್ನ ಪಾವತಿಸಬೇಕಾಗಿದೆ. ಆದ್ದರಿಂದ ಭಾರತದಿಂದ ಯಾರೂ ನಮ್ಮ ಮೇಲೆ ದಾಳಿ ಮಾಡಲು ಬಿಡಬಾರದು, ಎಲ್ಲರೂ ನಿದ್ರೆಗೆ ಜಾರಿಕೊಳ್ಳಿ ಅಂತ ಎಕ್ಸ್ ಬಳಕೆದಾರರು ಪೋಸ್ಟ್ ಮಾಡಿದ್ದಾರೆ. ಮತ್ತೊಬ್ಬರು ಹಾಸ್ಯಮಯವಾಗಿ ಪಾಕಿಸ್ತಾನಿ ಸರ್ಕಾರ ಭಾರತವು ಪಾಕಿಸ್ತಾನವನ್ನ ವಶಪಡಿಸಿಕೊಳ್ಳಬೇಕೆಂದು ಬಯಸುತ್ತೆ. ಇದರಿಂದ ಅವರು ಜನರಿಗೆ ಹಣವನ್ನ ಖರ್ಚು ಮಾಡಲು ಮತ್ತು ಪ್ರಪಂಚದಿಂದ ಸಾಲ ಮನ್ನಾ ಕೇಳಲು ಚಿಂತಿಸಬೇಕಾಗಿಲ್ಲ ಅಂತ ಮೀಮ್ ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಪಹಲ್ಗಾಮ್ ದಾಳಿಯ ನಂತರ ಭಾರತ ತೆಗೆದುಕೊಂಡ ಪ್ರತಿಯೊಂದು ನಿಲುವು ಪಾಕಿಸ್ತಾನದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನ ಬೀರ್ತಾ ಇರುವುದಕ್ಕೆ ಪಾಕ್ನ ಪ್ರಧಾನಿ ತೆಗೆದುಕೊಂಡಿರುವ ನಿಲುವು ಮತ್ತು ಅಲ್ಲಿನ ಜನ ತಮ್ಮನ್ನ ತಾವೇ ಟ್ರೋಲ್ ಮಾಡ್ಕೊಳ್ತಿರುವಂತಹ ರೀತಿಯೇ ಸಾಕ್ಷಿ.